ಪರ್ವತದ ತಪ್ಪಲಿನಲ್ಲಿ ಒಂದು ಪುಟ್ಟದಾದ ಮನೆ. ಮನೆಯೊಳಗೆ ತಂಗಾಳಿಯೂ ಸದ್ದಿಲ್ಲದೆ ಒಳನು ಸುಳುತ್ತಿರಲು ಗೋಡೆಗೆ ನೇತು ಹಾಕಿದ ಒಂದು ಫೋಟೋ ಇತ್ತಿಂದತ್ತ ಅತ್ತಿಂದಿತ್ತ ಹಾರುತ್ತಿರಲು ಫೋಟೋದಲ್ಲಿದ್ದ ಚಿತ್ರಣವನ್ನು ಒಂದೇ ಸಮನೆ ನೋಡುತ್ತಿದ್ದ ವಯಸ್ಸಾದ ಮುದುಕಿಯ ಕಣ್ಣಲ್ಲಿ ಕಣ್ಣೀರು ಹರಿಯತೊಡಗಿತ್ತು. ಈ ಕಣ್ಣೀರು ಸಂತಸಕ್ಕೂ ಅಥವಾ ದುಃಖಕ್ಕೂ ಎಂದು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆಕೆಯ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಲು ಅವಳೊಂದಿಗೆ ಯಾರೂ ಇರಲಿಲ್ಲ. ಒಂಟಿ ಜೀವನ ಸಾಗಿಸುತ್ತಾ ಸಮಯವನ್ನು ದೂಡುತ್ತಿದ್ದಳು. ಇಷ್ಟಕ್ಕೂ ಆ ಫೋಟೋದಲ್ಲಿ ಏನಿತ್ತು? ವೃದ್ಧೆಯು ಭಾವುಕವಾಗಲು ಕಾರಣವಾದರೂ ಏನು? ಮುಂದೆ ನೋಡೋಣ ಬನ್ನಿ. ವೃದ್ಧೆಯು ತನ್ನ ಯೌವನಾವಸ್ಥೆಯಲ್ಲಿರುವಾಗ, ಅಂದರೆ 18ನೇ ವರ್ಷಕ್ಕೆ ಮದುವೆಯಾದಳು. ಸಂಸಾರದ ಜೀವನಕ್ಕೆ ಕಾಲಿಟ್ಟ ಮೇಲೆ ಅನೇಕ ಕಷ್ಟದ ಕೆಲಸಗಳನ್ನು ರೂಢಿಸಿಕೊಂಡಿದ್ದಳು. ತವರು ಮನೆ ಶ್ರೀಮಂತಿಕೆಯಿಂದ ಕೂಡಿದ್ದಿತು. ಹೀಗಿರುವಾಗಲೂ ಸಹ ಪ್ರೇಮದ ಬಲೆಗೆ ಬಿದ್ದು ಕಡು ಬಡವನಾದ ರಾಜೇಶನನ್ನು ಮದುವೆಯಾದಳು. ಇಷ್ಟಕ್ಕೂ ಆಕೆಯ ಹೆಸರು ರತ್ನ. ಮನೆಯವರ ಒಪ್ಪುಗೆ ಇಲ್ಲದ ಕಾರಣ ಓಡಿ ಹೋಗಿ ವಿವಾಹವಾದ ರತ್ನ ಮದುವೆಯಾದ ಒಂದೇ ವರ್ಷಕ್ಕೆ ಪುಟ್ಟ ಹೆಣ್ಣು ಕಂದಮ್ಮನಿಗೆ ಜನ್ಮವಿತ್ತಳು. ಮಗು ತುಂಬಾ ಮುದ್ದಾಗಿ ಚುರುಕಾಗಿತ್ತು. ಗಂಡ ರಾಜೇಶ ಕೂಲಿ ಕೆಲಸವನ್ನೂ ಮಾಡುತ್ತಿದ್ದ. ರತ್ನಾಳು ಅಲ್ಲಿ ಇಲ್ಲಿ ಮನೆ ಕೆಲಸಗಳನ್ನು ಹಾರೈಸಿಕೊಂಡು ಹೋಗುತ್ತಿದ್ದಳು. ಅಷ್ಟೇ ಅಲ್ಲದೆ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು. ಮದುವೆಯಾದ ಮೇಲೆ ಆಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಆಕೆಗೆ ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ. ತನ್ನ ದುಡುಕು ನಿರ್ಧಾರದ ಬಗ್ಗೆ ಶಪಿಸುತ್ತಾ, ಈ ತಪ್ಪಿನ ಕಾರಣದಿಂದಾಗಿ ಬದಲಾವಣೆಗೆ ಅವಕಾಶವಿಲ್ಲವೆಂದು ತಿಳಿದು ಎಲ್ಲ ನನ್ನ ಹಣೆ ಬರಹ ಎನ್ನುತ್ತಾ ಕೆಲಸದಲ್ಲಿ ನಿರತಳಾಗುತ್ತಿದ್ದಳು. ಪುಟ್ಟ ಕಂದಮ್ಮ ಬೆಳೆದು 5 ವರ್ಷಗಳು ಕಳೆದಿತ್ತು. ರಾಜೇಶ ಕೂಲಿ ಕೆಲಸಕ್ಕೆಂದು ಹೋಗಿ ಮನೆಗೆ ವಾಪಸ್ಸು ಬರುತ್ತಿರಬೇಕಾದರೆ ತಲೆಯ ಮೇಲೆ ಮರ ಬಿದ್ದು ಸಾವನ್ನಪ್ಪುತ್ತಾನೆ. ರತ್ನ ಈ ಘಟನೆಯ ಬಳಿಕ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬಾ ಕಷ್ಟಕ್ಕೊಳಗಾಗುತ್ತಾಳೆ. ವಿಧಿ ಇಲ್ಲದೆ ತನ್ನ ಪುಟ್ಟ ಮಗುವಿನ ಜವಾಬ್ದಾರಿಯೊಂದಿಗೆ ಮನೆಯ ಜವಾಬ್ದಾರಿಯನ್ನು ಸಹ ತೆಗೆದುಕೊಳ್ಳಬೇಕಾಗುತ್ತದೆ. ಮಗಳು ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ಓದಿಗೆ ಬಹಳ ಮೊತ್ತ ಒದಗಿಸಬೇಕಾದ ಪರಿಸ್ಥಿತಿ ಬರುತ್ತದೆ. ಅದು ಹೇಗೋ ಕಷ್ಟಪಟ್ಟು ಮಗಳನ್ನು ಓದಿಸಿ ಬಿಡುತ್ತಾಳೆ. ಮಗಳು ಬೆಳೆದು ದೊಡ್ಡವಳಾಗಿದ್ದ ಕಾರಣ ಆಕೆಗೆ ಮದುವೆ ಮಾಡಬೇಕು ಎಂದುಕೊಂಡು ಸೂಕ್ತ ವರನಿಗಾಗಿ ಹುಡುಕಾಟ ನಡೆಸುತ್ತಾಳೆ. ಅಂತೂ ಇಂತೂ ಮಗಳ ಮದುವೆ ನಡೆದು ಹೋಗುತ್ತದೆ. ಮಗಳು ತನ್ನ ಗಂಡನ ಮನೆಗೆ ಹೋದ ಮೇಲೆ ಒಬ್ಬಂಟಿತನದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾಳೆ. ನನ್ನ ಕಂದಮ್ಮ ಪುಟ್ಟ ಕೂಸಾಗಿದ್ದಾಗ ಅದೆಷ್ಟು ನನ್ನನ್ನು ಸತಾಯಿಸುತ್ತಿದ್ದಳು. ನಾನು ಗದ್ದೆಯ ಕೆಲಸಕ್ಕೆ ಹೋಗಿರುವಾಗ ಆಕೆಯನ್ನು 2 ವೃಕ್ಷಗಳ ಸಹಾಯದಿಂದಾಗಿ ಕಟ್ಟಿದ್ದ ಜೋಕಾಲಿಯಲ್ಲಿ ಮಲಗಿದ್ದಾಗ 5 ನಿಮಿಷ ನಾ ದೂರವಾದರೆ ಗೊಳೋ ಎಂದು ಅತ್ತು ಬಿಡುತ್ತಿದ್ದಳು. ನಾ ಗದ್ದೆಯ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ಆಕೆಯ ಬಳಿ ಓಡಿ ಬರುತ್ತಿದ್ದೆ. ನಾನು ಆಕೆಯ ಕಣ್ಣೆದುರು ಬಂದಾಕ್ಷಣವೇ ಅಳು ನಿಲ್ಲಿಸಿ ನಗತೊಡಗುತ್ತಿದ್ದಳು. ಆಹಾ, ಆ ಪುಟ್ಟ ತುಟಿಯಲ್ಲಿ ಎಂಥ ಮಂದಹಾಸ! ಆ ಕ್ಷಣವನ್ನು ಅದೆಷ್ಟೇ ವರ್ಷ ಕಳೆದರೂ ಮರೆಯಲು ಸಾಧ್ಯವಿಲ್ಲ. ಆಕೆಯ ಪುಟ್ಟ ಕಾಲುಗಳು ನನ್ನನ್ನು ಒದೆಯುತ್ತಿದ್ದಾಗ ನಾನು ಆ ಕಾಲುಗಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಇನ್ನೂ ಸ್ವಲ್ಪ ದೊಡ್ಡವಳಾದ ಮೇಲೆ ಆಕೆಗೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಎಂದು ತಿಳಿಸುವ ಸಲುವಾಗಿ ಸ್ವಲ್ಪ ಒರಟಾಗಿ ನನ್ನ ಒರಟು ಮಾತುಗಳನ್ನು ಕೇಳಿ ಆಕೆಯು ಯಾವಾಗಲೂ ಬಜಾರಿಯಮ್ಮ ಎಂದು ಬೈಯುತ್ತಿದ್ದಳು. ಆ ಬೈಗುಳ ನನಗೆ ಮಮತೆ ತುಂಬಿದ ಪದವಾಗಿತ್ತು. ಇನ್ನು ಆಕೆಯನ್ನು ಅಂಗನವಾಡಿಗೆ ಬಿಟ್ಟು ಬರಬೇಕಾದರೆ ಆಕೆ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನಾನು ವಿಧಿ ಇಲ್ಲದೆ ಆಕೆಯ ಕೈಗೊಂಡು ಬೆತ್ತವನ್ನು ಕೊಟ್ಟು, ಈಗ ಇಲ್ಲಿ ದನ ನೀನು, ಅದನ್ನು ನಾನು ಈಗ ಎಂದು ಹೇಳಿ ಮರದ ಹಿಂದೆ ಅವಿತುಕೊಂಡು ಬಿಡುತ್ತಿದ್ದೆ. ಆಕೆ ಶಾಲೆಯ ಮೆಟ್ಟಿಲೇರಿದಾಗ ನನಗೇನು ಒಂದು ರೀತಿಯ ಸಂತಸವಾಗುತ್ತಿತ್ತು. ನಾನು ಅಡುಗೆಯ ಕೆಲಸದಲ್ಲಿ ನಿರತಳಾಗಿರುವಾಗ ನನ್ನ ಬಳಿಗೆ ಓಡಿ ಬಂದು ನಾನು ಇಂದು ಇದರಲ್ಲಿ ಗೆದ್ದಿದ್ದೇನೆ, ಅದರಲ್ಲಿ ಗೆದ್ದಿದ್ದೇನೆ ಎಂದು ಹೇಳುತ್ತಿದ್ದಾಗ ನನಗಂತೂ ಹೆಮ್ಮೆಯ ಭಾವನೆ ಮನದಲ್ಲಿ ಉಂಟಾಗುತ್ತಿತ್ತು. ಚಿಕ್ಕನಿಂದಲೇ ಹಾಗೆ ಆಕೆಯು ತಂದೆಗಿಂತ ಹೆಚ್ಚು ನನ್ನನ್ನೇ ಹಚ್ಚಿಕೊಂಡಿದ್ದಳು. ಆಕೆಯು 10ನೇ ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದಾಗ ನಾನಂತೂ 30 ಕಿಲೋಮೀಟರ್ ದೂರದಲ್ಲಿರುವ ಮಾದೇಶ್ವರನ ಗುಡಿಗೆ ಪಾದಯಾತ್ರೆ. ಮಗಳು ಸಹ ಹಠ ಮಾಡಿ ನನ್ನೊಂದಿಗೆ ಬಂದಿದ್ದಳು. ಆಕೆಯ ಮದುವೆಗೂ ಮುನ್ನ ಆಕೆಯ ಮದುವೆಯ ಯೋಚನೆಯಲ್ಲಿ ನಾನು ಬಹಳ ಚಿಂತಿತಳಾಗಿದ್ದೆ. ಮದುವೆಯ ವಯಸ್ಸು ಮೀರುತ್ತಿದೆ. ಇನ್ನೂ ಸ್ವಲ್ಪ ಕಾಲ ಸರಿದರೂ ಸಹ ಯಾರು ನನ್ನ ಕಂದಮ್ಮನನ್ನು ಮದುವೆಯಾಗುತ್ತಾರೆ ಎಂಬ ಭಯ ನನ್ನಲ್ಲಿ ಉಳಿದಿತ್ತು. ಅಂತೂ ಇಂತೂ ಮದುವೆಯಾಯಿತು. ಆ ಮನೆಯಲ್ಲಿ ಮಗಳು ಸಂತೋಷದಲ್ಲಿರುವಳೆಂದು ಭಾವಿಸುತ್ತೇನೆ. ಈ ಮನೆಯಲ್ಲಿ ಅಮ್ಮನ ಪ್ರೀತಿ ಬಿಟ್ಟರೆ ಬೇರೆ ಯಾರ ಪ್ರೀತಿಯೂ ಆಕೆಗೆ ದೊರೆಯಲಿಲ್ಲ. ಅಲ್ಲಿಯಾದರೂ ಎಲ್ಲರ ಪ್ರೀತಿಗೆ ಪಾತ್ರಳಾಗಲಿ, ಬಾಂಧವ್ಯದ ಸೆರೆಯಲ್ಲಿ ಸಿಲುಕುವಂತಾಗಲಿ ಎಂದು ವೃದ್ಧೆ ಹೇಳಿ ಮನೆಯ ಹೊರಗಡೆ ಇರಿಸಿದ್ದ ಬೆಂಚಿನಲ್ಲಿ ಹೋಗಿ ಕುಳಿತುಕೊಂಡು ನಿಟ್ಟುಸಿರು ಬಿಟ್ಟಳು.